ಈ ಒಂದು ತುಳು ಭಾಷೆಗೆ ಹಿನ್ನೆಲೆ ಇಲ್ಲ ಅಂತ ಹೇಗೆ ಹೇಳ್ತೀರಿ ಸ್ವಾಮಿ? ವಿಶೇಷವಾಗಿ ನಮ್ಮ ಸಿರಿ ಪಾಡ್ದನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಪಂಚದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದದ್ದು ತುಳು ಅನ್ನುವಂಥ ಒಂದು ವಾದ ಇದೆ. ವಾದ ಮಾತ್ರ ಅಲ್ಲ, ಭಾಷಾಶಾಸ್ತ್ರಜ್ಞರನ್ನು ಒಪ್ಪಿಕೊಂಡಿದ್ದಾರೆ. ನೀವು ಪ್ರತ್ಯೇಕ ರಾಜ್ಯವನ್ನು ಕೊಡ್ತಿದ್ರೆ ತಪ್ಪಾಗ್ತಿರ್ಲಿಲ್ಲ ಅಂತ ಹೇಳಿ. ಖಂಡಿತ ನಾವೀಗ ಪ್ರತ್ಯೇಕ ರಾಜ್ಯ ಕೊಟ್ಟಿದ್ದು ಹೋರಾಟ ಕೊರಡೋದಿಲ್ಲ ನಾವು. ನಮಗೆ ಕನ್ನಡ ನಮ್ಮ ತಾಯಿಯೇ, ಅದನ್ನು ನಾವು ಅಲ್ಲಗಳೆಯುವುದಿಲ್ಲ. ನಮಗೆ ಏನು ನೀವು ಪ್ರತ್ಯೇಕ ರಾಜ್ಯ ನಮ್ಮನ್ನು ಕಡೆಗಣಿಸಬೇಡಿ ಅಂತ ಹೇಳಿ. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗೆ ತುಳುನಾಡಿನ ಖ್ಯಾತ ವಿದ್ವಾಂಸರು, ತುಳುವಿನ ಬಗ್ಗೆ ಅಗಾಧವಾದಂತಹ ಜ್ಞಾನವನ್ನು, ತುಳು ಇತಿಹಾಸದ ಬಗ್ಗೆ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರಿದ್ದಾರೆ. ಅವರ ಜೊತೆಗೆ ಒಂದಷ್ಟು ನಿಮಿಷಗಳ ಕಾಲ ತುಳುನಾಡಿನ ಬಗ್ಗೆ ಮಾತನಾಡುವಂತಹ ಪ್ರಯತ್ನವನ್ನು ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಸಾಮಾನ್ಯವಾಗಿ ತುಳುನಾಡು ಅಂತ ಹೇಳುವಾಗ ಜಗತ್ತಿನ ಅಥವಾ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ, ಇವನ್ ಕರ್ನಾಟಕದಲ್ಲಿ ಬಹಳಷ್ಟು ಜನರಿಗೆ ಒಂದು ಭಾವ ಇದೆ ಏನು ಅಂತ ಹೇಳಿದರೆ ಅದೊಂದು ಸಂಸ್ಕೃತಿ ಅಷ್ಟೇ, ಅದಕ್ಕೆ ಅದರ ಏನು ಇತಿಹಾಸ ಎಲ್ಲ ಏನಿಲ್ಲ. ಅದೊಂದು ಒಂದು ಒಂದು ಆಚರಣಾ ಪದ್ಧತಿಯನ್ನು ಒಂದು ವಿಶಿಷ್ಟವಾಗಿ ಒಂದು ಹೇಗೆ ಬೇರೆ ಆದಿವಾಸಿ ಜನಾಂಗಗಳು ಮಾಡಿಕೊಂಡು ಬರ್ತಾ ಇದ್ವಿ ಅದೇ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದೆ. ಅವರದ್ದು ಅಂತ ಸ್ವಂತದ್ದು ಏನಿಲ್ಲ, ಇತಿಹಾಸ ಇಲ್ಲ, ಅವರಲ್ಲಿ ಕೃತಿಗಳಿಲ್ಲ, ಆ ರೀತಿಯಾದಂಥ ಒಂದು ಭಾವ ಇದೆ. ಅದರ ಬಗ್ಗೆ ಏನು ಹೇಳ್ತೀರಿ ಸರ್? ಅಂದರೆ ಹೊರಗೆ ಇರುವಂಥ ನರೇಟಿವ್ನ ಬಗ್ಗೆ, ತುಳುನಾಡಿನ ಇತಿಹಾಸ, ಸ್ವತಃ ನಿಜವಾದ ಇತಿಹಾಸ ಏನು ತುಳುವಿದ್ದು, ಅದಕ್ಕೆ ಅದರದ್ದೇ ಆದಂಥ ಇತಿಹಾಸ ಇದೆಯಾ ಏನಂತ ನೋಡಿ. ನೀವೇನು ಈಗ ತುಳುವಿನ ಬಗ್ಗೆ ಅಥವಾ ತುಳು ಭಾಷೆ, ತುಳು ಜನರ ಬಗ್ಗೆ ಒಂದು ರೀತಿಯ ಉಪೇಕ್ಷೆ ಇದೆ ಅಂತ ನೀವು ಹೇಳಿದಿರಿ. ನಾನು ಅದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ಆಗೋದಿಲ್ಲ. ಉಪೇಕ್ಷೆ ನೀವು ಹೇಳಿರುವಂಥದ್ದು ಹೌದು. ಆದರೆ ನಮ್ಮ ತುಳುನಾಡು ಅಥವಾ ಈ ತುಳು ಪ್ರದೇಶ ಏನಿದೆ, ಇದು ಒಂದು ವಿಶಿಷ್ಟವಾದಂತಹ ಒಂದು ಭೂಭಾಗ. ಈಗ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಆಚಾರ ವಿಚಾರಗಳು, ಇದು ನಮ್ಮ ದೇಶದ ಇನ್ನಿತರ ಯಾವುದೇ ಭಾಗಕ್ಕಿಂತ ಭಿನ್ನವಾಗಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಈ ನಮ್ಮ ಕರಾವಳಿ ಪ್ರದೇಶ ಪರ ರಾಷ್ಟ್ರಗಳಿಗೆ ಒಂದು ರೀತಿಯ ಹೆಬ್ಬಾಗಿಲಿದ್ದ ಹಾಗೆ. ಸಾವಿರ ವರ್ಷದಿಂದ ನಮಗೆ ಪರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು. ಹಾಗಾಗಿ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಆಚಾರ ವಿಚಾರಗಳೇನಿವೆ, ಅದು ಹೊರ ಪ್ರದೇಶಗಳಿಗೆ, ಹೊರ ದೇಶಗಳಿಗೆ ಹೋಗಿದೆ. ಅಲ್ಲಿಯ ಸಂಸ್ಕೃತಿಯ ಪ್ರಭಾವ ನಮ್ಮ ಮೇಲೆ ಇದೆ. ಹಾಗಾಗಿ ಇಲ್ಲಿ ಈ ಪ್ರದೇಶದಲ್ಲಿ ಒಂದು ವಿಶಿಷ್ಟವಾದ ವಿಭಿನ್ನವಾದ ಸಂಸ್ಕೃತಿ ನೆಲೆಯಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ತುಳುವರಿಗೆ ತುಳುವರದ್ದೇ ಆಗಿರತಕ್ಕಂಥ ಒಂದು ಅಸ್ತಿತ್ವ ಇದೆ. ಅದನ್ನು ನಾವು ಖಂಡಿತವಾಗಿಯೂ ಅಲ್ಲಗಳೆಯಲಿಕ್ಕಾಗೋದಿಲ್ಲ. ಈಗ ಇದೇ ಒಂದು ವಿಚಾರ ಬೇರೆ ಪ್ರದೇಶಗಳಲ್ಲಿ ಇರಬಹುದು, ನಾನು ಅಲ್ಲ ಅಂತ ನಾನು ಹೇಳುವುದಿಲ್ಲ. ಆದರೆ ನಮ್ಮ ಅಳಿಯಕಟ್ಟು ವ್ಯವಸ್ಥೆ, ಮಾತೃಮೂಲ ಪದ್ಧತಿಯ ಒಂದು ವ್ಯವಸ್ಥೆ, ಅಥವಾ ಹೆಣ್ಣಿಗೆ ನಾವು ತುಳುನಾಡಿನಲ್ಲಿ ನೀಡತಕ್ಕಂಥ ಒಂದು ಪ್ರಾಮುಖ್ಯತೆ ಅಥವಾ ಸ್ಥಾನಮಾನ ಬಹುಶಃ ಬೇರೆ ಪ್ರದೇಶಗಳಲ್ಲಿ ಇಲ್ಲ ಅಂತ ನಾನು ಹೇಳುವುದಿಲ್ಲ. ಇಲ್ಲಿ ಇಷ್ಟು ಪರಿಣಾಮಕಾರಿಯಾಗಿ, ಈಗ ನಾನು ಸಂದರ್ಭಕ್ಕೆ ಸರಿಯಾಗಿ ನಾನು ಅದನ್ನು ಉಲ್ಲೇಖ ಮಾಡಿದ್ದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ನಮ್ಮ ತುಳು ಹೆಣ್ಣು ಮಗಳ ಒಂದು ಎದೆಗಾರಿಕೆ ಅಥವಾ ಧೈರ್ಯ, ಇದಕ್ಕೆ ಅಬ್ಬಕ್ಕನಿಗಿಂತ ಮೀರಿದ ಉದಾಹರಣೆ ಏನು ಬೇಕು ಅಂತ ನಾನು ಖಂಡಿತ ಹೌದು. ಸೊ ಹಾಗಾಗಿ ಈ ಒಂದು ತುಳುವರ ಸಂಸ್ಕೃತಿ ಅದು ಅಥವಾ ಚರಿತ್ರೆ ಅಥವಾ ನಮ್ಮ ಪರಂಪರೆ ಏನಿದೆ, ಅದು ಏನೋ ಅನ್ಯರು ನೀವು ಹೇಳಿದ ಹಾಗೆ ಅವರು ತಿಳ್ಕೊಂಡ ಹಾಗೆ ಇಲ್ಲ. ನಮ್ಮ ಬಗ್ಗೆ ತಿಳಿಯದೆ ಅವರು ಹಾಗೆ ಹೇಳಿದರೆ ಅದು ಅವರ ಅಜ್ಞಾನ ಅಂತ ನಾನು ಹೇಳ್ತೇನೆ ಅಷ್ಟೇ ಅಲ್ಲದೆ, ನಮ್ಮ ಈ ಒಂದು ತುಳು ಭಾಷೆಗೆ ಹಿನ್ನೆಲೆ ಇಲ್ಲ ಅಂತ ಹೇಗೆ ಹೇಳ್ತೀರಿ ಸ್ವಾಮಿ? ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ಹೌದು. ಆದರೂ ಜನಪದ ನೆಲೆಯಲ್ಲಿ ನೋಡಿದರೆ ನಮ್ಮ ಕಂಠಸ್ಥ ಸಂಪ್ರದಾಯ ಏನಿದೆ, ನಮ್ಮ ಒಂದು ತುಳು ಜಾನಪದದ ಬಗ್ಗೆ ಒಂದು ವಿಸ್ತೃತವಾದ ಅಧ್ಯಯನ ಮಾಡಿದರೆ ಆಶ್ಚರ್ಯ ಆಗಬೇಕು. ಆ ರೀತಿಯ ಒಂದು ಬೆಳವಣಿಗೆ, ವಿಶೇಷವಾಗಿ ನಮ್ಮ ಸಿರಿ ಪಾಡ್ದನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಅಥವಾ ಈವರೆಗೆ ಮಹಾಕಾವ್ಯ ಅಂತ ಹೇಳಿ ತಿಳಿದಿರುವ ಹೋಮರನ್ನ ಈಲೆಡೆಗೆ ಸರಿಸಮಾನ ಅನ್ನುವ ಒಂದು ಮಾನ್ಯತೆಯನ್ನು ಇದು ಸಿರಿ ಪಾಡ್ದನ ಪಡೆದಿದೆ ಅಂತಂದ್ರೆ ಆಲೋಚನೆ ಮಾಡಬೇಕು. ಹೌದು, ಖಂಡಿತವಾಗಿ. ಅಂದ್ರೆ ನಾನು ಹೇಳಿಕ್ಕೆ ಹೊರಟದೇನಂದ್ರೆ ಸರ್, ಎಲ್ಲ ಭಾಷೆಗಳಲ್ಲಿ ಕೂಡ ಒಂದು ಲಿಖಿತ ಸಾಹಿತ್ಯ ಅಂತ ಒಂದು. ಈಗ ನಮ್ಮಲ್ಲಿ ಕೂಡ ಕೆಲವರು ಹೇಳ್ತಾರೆ ಇಲ್ಲ ಲಿಖಿತ ಸಾಹಿತ್ಯ ಈಗ ಭಾಗವತ ಇರ್ಬೋದು ಅಥವಾ ಕಾವೇರಿ ಅಂತ, ಆ ಗ್ರಂಥಗಳ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಂತ. ಹೌದು, ಅದು ಅಂದ್ರೆ ಆ ರೀತಿಯ ಭಾವ ಬರ್ಲಿಕ್ಕೆ ಕಾರಣ ಆಗಿರ್ಬೋದು. ಕಾರಣ ಅಂತಂದ್ರೆ ಅದರ ಅರಿವು ಇರಲಿಲ್ಲ ನಮಗೆ. 1984 ಹೊತ್ತಿಗೆ ನಮ್ಮ ಪುಣ್ಚಿತಾಯರು ಏನೋ ನಿಮ್ಮ ವಿಷ್ಣುತುಂಗನ ಭಾಗವತೋ ಅಥವಾ ಕಾವೇರಿ ರಾಮಾಯಣದಂತಹ ಆ ಒಂದು ಮಾರ್ಗಕಾವ್ಯಗಳನ್ನು ಏನು ತೆರೆದಿಟ್ರು ಅಥವಾ ಅದರ ಸಂಶೋಧನೆ ಮಾಡಿ ಈ ರೀತಿಯ ಲಿಖಿತ ಸಾಹಿತ್ಯವೂ ತುಳುನಾಡಿನಲ್ಲಿ ಇತ್ತು ಅನ್ನುವಂಥದ್ದನ್ನು
ತೋರಿಸಿಕೊಟ್ಟಿದ್ದಾರೆ. ವಿಷ್ಣುತುಂಗನ ಹಾಗೆ ನಿಮ್ಮ ಅರುಣಾಬ್ಜನ ಮಹಾಭಾರತ ಅಥವಾ ದೇವಿ ಮಹಾತ್ಮೆ ಇಂತಹ ಕೃತಿಗಳ ಅರಿವೇ ನಮಗೆ ಇರಲಿಲ್ಲ. ಸೊ ಇದರ ಪ್ರಾಚೀನತೆ, ಇದರ ಹಿನ್ನೆಲೆಯನ್ನು ನೋಡಿದ್ರೆ ನಿಮ್ಗೆ 14 ಶತಮಾನದ ಹಿಂದಕ್ಕೆ ಹೋಗ್ತದೆ ಅದು. ಅಂದ್ರೆ ಕಡಿಮೆ 1000 ವರ್ಷಗಳ ಹಿಂದೆಯೇ ಒಂದು ಲಿಖಿತ ಒಂದು ಸಾಹಿತ್ಯ ರಚನೆ ಆಗಿದೆ, ಅಥವಾ ಅದು ತುಳು ಲಿಪಿಯಲ್ಲಿ ಆಗಿದೆ ಅಂತಂದ್ರೆ ಈಗ ನಾವು ಅದು ಬಹುಶಃ ನಿಮಗೆ ಆಶ್ಚರ್ಯ, ನನಗೆ ಕೆಲವೊಮ್ಮೆ ಆಶ್ಚರ್ಯ ಆಗ್ತದೆ. ಪಂಚದ್ರಾವಿಡ ಭಾಷೆಗಳು ಅಂತ ನಾವು ಹೇಳ್ತೇವೆ. ಪಂಚದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದದ್ದು ತುಳು ಅನ್ನುವಂತ ಒಂದು ವಾದ ಇದೆ. ವಾದ ಮಾತ್ರ ಅಲ್ಲ, ಭಾಷಾಶಾಸ್ತ್ರಜ್ಞರನ್ನು ಒಪ್ಪಿಕೊಂಡಿದ್ದಾರೆ. ಹಾಗಿರುವಾಗ ಇದು ನಮ್ಮ ಬಗ್ಗೆ ಏನಾದರೂ ಒಂದು ಸಣ್ಣ ಮಾತು ಹೊರಗಿನವರು ಆಡಿದ್ರೆ ಅದು ಅವರ ದೌರ್ಬಲ್ಯ ಅಲ್ಲದೆ ನಮ್ಮ ತುಳುವರ ದೌರ್ಬಲ್ಯ ಆಗಿರ್ಲಿಕ್ಕೆ ಖಂಡಿತ. ಹೌದು ಸರ್. ಅಂದ್ರೆ ಈಗ ಇದೊಂದಾದ್ರೆ ಈಗ ನಮ್ಮದೊಂದು ಪರಿಸ್ಥಿತಿ, ತುಳುನಾಡಿನ ಅಥವಾ ತುಳುವರದೊಂದು ಪರಿಸ್ಥಿತಿ ಏನಂತ ಹೇಳಿದ್ರೆ, ಆ ಕಡೆ ಕರ್ನಾಟಕವೂ ಅಲ್ಲ, ಈ ಕಡೆ ಕೇರಳವೂ ಅಲ್ಲ ಅನ್ನುವಂಥ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ನಾವು ಈಗ ಪ್ರಸ್ತುತ ಇರುವಂಥದ್ದು. ನಾವು ಯಾವುದಾದ್ರೂ ನಮ್ಮ ತುಳುನಾಡಿನ ತುಳು ವ್ಯವಸ್ಥೆಯ ಬಗ್ಗೆ ನಮ್ಗೆ ಏನಾದರೂ ಆಗಬೇಕು ಅಂತಾಗುವಾಗ ಕರ್ನಾಟಕ ಗೌರ್ಮೆಂಟನ್ನು ನಾವು ಅಪ್ರೋಚ್ ಆಗುವಾಗ ಅದು ಕನ್ನಡದ ಮಟ್ಟಿಗೆ, ಈ ಕರ್ನಾಟಕದ ಈಗ ದಕ್ಷಿಣ ಕನ್ನಡ ಉಡುಪಿಯ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸಿಗ್ಬೋದು. ಪುನಃ ಕೇರಳ ಅಥವಾ ನಾವು ಒಟ್ಟಾಗಿ ಒಂದು ತುಳುನಾಡು ಅನ್ನುವಂಥ ಪರಿಕಲ್ಪನೆ ಬಂದಾಗ ನಾವು ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ಬೇಕು ಅಂತ ನಿಮಗೇನಾದ್ರೂ ಅನ್ನಿಸ್ತದ? ಹೌದು. ಈಗ ತುಳುವರು ಅಂತಂದ್ರೆ ಮೃದು ಸ್ವಭಾವದವರು. ತುಳು ಶಬ್ದವೇ ಒಂದು ತುಳು ಅಂದ್ರೆ ಮೃದು ಅನ್ನುವ ಅರ್ಥ ಕೊಡ್ತದೆ ಅಂತ ವಿದ್ವಾಂಸರೆಲ್ಲ ಹೇಳುವಂತದ್ದು ಇದೆ. ಈ ನಮ್ಮ ಮೃದುತ್ವ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಕಾಣ್ತದೆ. ಯಾಕೆ ನಾವು ಹಕ್ಕಿನಿಂದ ಪಡೆಯಬೇಕಾದನ್ನು ಪಡೆಯುವ ಒಂದು ಕೆಲಸ ಆಗಲಿಲ್ಲ. ಈಗ ನನ್ನದು ವಾದ ಇದೆ. ಈಗ ಎಸ್.ಯು. ಪಣ್ಯಾಡಿಯವರು 1928ರ ಹೊತ್ತಿಗೆ ಒಂದು ತುಳು ಚಳವಳ ಪ್ರಾರಂಭ ಮಾಡಿದರೆ ಕೇವಲ ಭಾಷೆಯ ನೆಲೆಯಲ್ಲಿ ಅಥವಾ ತುಳು ಸಂಸ್ಕೃತಿ, ತುಳು ಭಾಷೆ, ತುಳು ಸಾಹಿತ್ಯದ ಬೆಳವಣಿಗೆಯೊಂದಿಗೆ ತುಳುವರಿಗೆ ಒಂದು ಪ್ರತ್ಯೇಕ ರಾಜ್ಯದ ಕಲ್ಪನೆಯ ಉದ್ದೇಶವಿತ್ತು ಅಂತ ನಾನು ಭಾವಿಸ್ತೇನೆ. ಯಾಕೆ ಈಗ ಪಂಚದ್ರಾವಿಡ ಭಾಷೆಗಳು ಅಂತ ಹೇಳುವಾಗ ತುಳುವನ್ನು ಬಿಟ್ಟು ಉಳಿದ 4 ಭಾಷೆಗಳಿಗೂ ಪ್ರತ್ಯೇಕ ರಾಜ್ಯ ಇದೆ ಅಂತಂದ್ರೆ ತುಳುವಿನ ಕೊರತೆ ಏನು ನಿಮಗೆ? ಎರಡೆರಡು ರಾಜ್ಯ ಇದೆ. ಹೌದು ಹೌದು, ಎರಡೆರಡು ರಾಜ್ಯ ಆಗಿದೆ. ಈಗ ನಾನು ಹೇಳ್ತೇನೆ, ಈ ತುಳು ನೀವು ಹೇಳ್ಬೋದು ಈಗ ಹೌದು ಮಾರಾಯರೇ, ಆಚೆಯಿಂದ ಉಡುಪಿ, ಈಚೆಯಿಂದ ಮಂಗಳೂರು, ಅಥವಾ ದಕ್ಷಿಣ ಕನ್ನಡ ಮತ್ತೆ ಉಡುಪಿ 2 ಜಿಲ್ಲೆಗೆ ಒಂದು ರಾಜ್ಯವ ಅಂತ ನೀವು ಕೇಳ್ಬೋದು. ಇದು ಈಗಿನ ಸ್ಥಿತಿ. 100, 500, 1000 ವರ್ಷದ ಹಿಂದೆ ಹೋಗಿ ನೀವು ಅಲೂಪರ ಆಡಳಿತಾವಧಿಯ ಒಂದು ಭೌಗೋಳಿಕ ವ್ಯಾಪ್ತಿಯನ್ನು ತೆಗೆದುಕೊಳ್ಳಿ ನೀವು ನೋಡಿ. ನನಗೀಗ ನೆನಪಾಗೋದೇನು ಅಂತಂದ್ರೆ, ಒಬ್ಬ ತುಳು ಜನಪದ ವಿದ್ವಾಂಸ, ವಿಶೇಷವಾಗಿ ನಮ್ಮ ಪಂಜುರ್ಲಿ ಪಾಡ್ದನಕ್ಕೆ ಸಂಬಂಧಪಟ್ಟ ಹಾಗೆ ಪಂಜುರ್ಲಿ ಪಾಡ್ದನಕಾರ ಏನು ಹೇಳ್ತಾನೆ ಘಟ್ಟದ ಮೇಲೆ ನಿಂತು, ತತ್ರೋದಾತು ಮಲ್ಲೆ ಅರಿವಣದ ಉರುಂಟು ಪಣವುದಾತು ಪೊರ್ಲು ತಿರ್ತು ತುಳು ರಾಜ್ಯ ಭಾರಿ ಪೊರ್ಲು ತೋಜಳು ಅಂತ ಹೇಳ್ತಾನೆ. ತತ್ರೋದಾತು ಮಲ್ಲೆ ಅರಿವಣದಾತು ಉರುಂಟು ಪಣವುದಾತು ಪೊರ್ಲು ತಿರ್ತು ತುಳು ರಾಜ್ಯ. ಯಾಕೆ ಇವನು 3 ದುಂಡಗಿನ ವಸ್ತುವಿಗೆ ಆ ಜನಪದ ವಿದ್ವಾಂಸ ಹೋಲಿಕೆ ಮಾಡಿದ್ದಾನೆ ತುಳುವನ್ನು? ಅಂದ್ರೆ ಅವ ಘಟ್ಟದ ಮೇಲೆ ನಿಂತು ತುಳುನಾಡನ್ನು ನೋಡುವಾಗ ಅವನು ತುಳುನಾಡು ಅವನಿಗೆ ದುಂಡಗೆ ಕಂಡಿದೆ, ಅದೊಂದು ನ್ಯಾರೋ ಸ್ಟ್ರಿಪ್ ಅಲ್ಲ. ಅಂದ್ರೆ ಅದರ ಅರ್ಥ ಈಗಿನ ನಿಮ್ಮ ಮೂಡಿಗೆರೆಯಿಂದ ಹಿಡಿದು ಆಚೆಯಿಂದ ಶಿವಮೊಗ್ಗ ಪ್ರದೇಶ ಇರ್ಬೋದು, ಅಥವಾ ನಿಮ್ಮ ಗೋಕರ್ಣ, ಅಥವಾ ನಿಮ್ಮ ಏನು ಗೇರುಸೊಪ್ಪೆ, ಈಚೆಯಿಂದ ನೀಲೇಶ್ವರದವರೆಗಿನ ಈ ಭಾಗ ಎಲ್ಲ ಸೇರಿದ್ರೆ ಅದು ದುಂಡಗೆ ಕಾಣ್ತದೆ ಸ್ವಾಮಿ. ಅಂದರೆ ಒಬ್ಬ ಅಕ್ಷರ ಜ್ಞಾನ ಇಲ್ಲದವ ತುಳುನಾಡು ಅದರ ಭೌಗೋಳಿಕ ವ್ಯಾಪ್ತಿಯನ್ನು ಈ ರೀತಿ ಕಟ್ಟಿಕೊಡ್ತಾನೆ ಅಂತಂದರೆ ಇದರ ಐತಿಹಾಸಿಕ ಮೌಲ್ಯವನ್ನು ನೀವು ಇವತ್ತು ನೋಡಿ. ಶಾಸನಾಧಾರಿತವಾಗಿ ನಾವು ಹೇಳುವುದಿದ್ರೂ ಕೂಡ ತುಳು ದುಂಡಗೆ ಅಥವಾ ವಿಸ್ತೃತವಾದಂಥ ಒಂದು ಪ್ರದೇಶವಾಗಿತ್ತು. ಗೇರುಸೊಪ್ಪೆ ಅದನ್ನು ತುಳು ನಗರ ಅಂತ ಉಲ್ಲೇಖ ಮಾಡ್ತಾರೆ. ತುಳು ನಗರ ಅಂತಂದ್ರೆ ಅದು ತುಳುವರ ಒಂದು ಕಾಲದ ರಾಜಧಾನಿ, ರಾಜಕೀಯ ವ್ಯವಸ್ಥೆಯ ಕೇಂದ್ರ. ಈಚೆಯಿಂದ ಶೃಂಗೇರಿ ನಮ್ಮದಾಗಿತ್ತು, ಆಚೆಯಿಂದ ಪಾಟ್ನಾದಲ್ಲಿ ನೀಲೇಶ್ವರ ಅಂತ ಬರ್ತದೆ. ಅಥವಾ ಈಗ ಕಾಯ್ಕಿಣಿ ಶಾಸನದಲ್ಲಿ ಏನು ನಮ್ಮ ಒಂದು ಗೆರುಸೊಪ್ಪೆ ವಿಚಾರ ಎಲ್ಲ ಬರ್ತದೆ ನೋಡಿ. ಅಷ್ಟು ಆ ದೂರದ ಪ್ರದೇಶ ನಮ್ಮ ತುಳುನಾಡಿಗೆ ಸೇರಿತ್ತು ಅಂತ ನೀವು ಶಾಸನಾಧಾರಿತವಾಗಿ ನೀವು ಹೇಳುವಾಗ, ಈಗ ಜನಪದ ನೆಲೆಯಲ್ಲಿ ಹೇಳಿದಂತಹ ಪಾಡ್ದನಕಾರನ ಒಂದು ಇದನ್ನು ತುಲನೆ ಮಾಡಿ ನೋಡಿ ನೀವು. ಹೌದು, ಸತ್ಯ. ಸೊ ಅಂದರೆ ನಾನು ಒಟ್ಟಿನಲ್ಲಿ ನಾನು ಏನು ಹೇಳಲಿಕ್ಕೆ ಹೋಗಿದ್ದೇನೆ ಅಂತಂದರೆ, ಶಾಸನಾಧಾರಿತವಾಗಿ ನಾವು ನೋಡಿದಾಗ ತುಳುನಾಡು ಒಂದು ಕಾಲದಲ್ಲಿ ವಿಸ್ತೃತವಾದ ಪ್ರದೇಶ ಆಗಿತ್ತು. ಹೆಗ್ಗಿದ್ದು ಕುಗ್ಗಿದ್ದಿರ್ಬೋದು ಅಲೂಪರ ಕಾಲಕ್ಕೆ ಅಥವಾ ಬೇರೆ ಬೇರೆ ರಾಜ ಆಡಳಿತದ ಸಂದರ್ಭದಲ್ಲಿ ಭೌಗೋಳಿಕವಾಗಿ ಹಿಗ್ಗುವ ಕೆಲಸ ಆಗಿರ್ಬೋದು. ಆದರೆ ಒಂದು ಕಾಲದಲ್ಲಿ ವಿಸ್ತಾರವಾದಂತಹ ಪ್ರದೇಶವನ್ನು ಅದು ಹೊಂದಿತ್ತು. ಸೊ ಹಾಗಾಗಿ ನೀವು
ಪ್ರತ್ಯೇಕ ರಾಜ್ಯವನ್ನು ಕೊಡ್ತಿದ್ರೆ ತಪ್ಪಾಗ್ತಿರ್ಲಿಲ್ಲ ಅಂತ ಹೇಳಿ. ಖಂಡಿತ. ನಾವೀಗ ಪ್ರತ್ಯೇಕ ರಾಜ್ಯ ಕೊಟ್ಟಿದ್ದು ಹೋರಾಟ ಕೊರಡೋದಿಲ್ಲ ನಾವು. ನಮಗೆ ಕನ್ನಡ ನಮ್ಮ ತಾಯಿಯೇ, ಅದನ್ನು ನಾವು ಅಲ್ಲಗಳೆಯುವುದಿಲ್ಲ. ನಮಗೆ ಏನು ನೀವು ಪ್ರತ್ಯೇಕ ರಾಜ್ಯ ನಮ್ಮನ್ನು ಕಡೆಗಣಿಸಬೇಡಿ ಅಂತ ಹೇಳಿ. ಈಗ ನಾನು ಅದಕ್ಕೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಮೊನ್ನೆ ನನಗೆ ಗೊತ್ತಿಲ್ಲ, ಅದರ ಸತ್ಯಾಸತ್ಯತೆ ಗೊತ್ತಿಲ್ಲ. ಮೊನ್ನೆ ಅಷ್ಟು ದೊಡ್ಡ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು ಅಂತ ಹೇಳಲ್ಪಡುವ ತುಳುವಿಗೆ ಒಂದು ಕವನದ ಒಂದು ಏನು ಕವಿಗೋಷ್ಠಿ ಆಗುವಂಥ ಸಂದರ್ಭದಲ್ಲಿ ತುಳುವಿಗೆ ಒಂದು ಅವಕಾಶ ಕೊಡ್ಬೋದಿತ್ತಲ್ಲ ಸ್ವಾಮಿ. ಅದು ನನ್ನ ಒಂದು ವಾದ ಅಲ್ಲ, ಒಂದು ಬೇಸರದ ವಿಚಾರ. ಇಷ್ಟು ವಿಷಯಗಳನ್ನು ನಾವು ಮಾತನಾಡ್ತಾ ಹೋದಾಗ ತುಳುವಿಗೆ ಒಂದು ಬೆನ್ನೆಲುಬಿನ ಅವಶ್ಯಕತೆ ಇದೆ ಅಂತ ಏನಾದರೂ ಅನ್ನಿಸ್ತದೆ ನಿಮಗೆ? ಅಂದರೆ ಒಂದು ಭಾಷೆಯಾಗಿ ಸಂಸ್ಕೃತಿಯಾಗಿ ಅಲ್ಲದಿದ್ರೂ ಕೂಡ ಈಗಿನ ವ್ಯವಸ್ಥೆಯ ದೃಷ್ಟಿಯಿಂದ ಒಂದು ಗಟ್ಟಿಯಾದಂಥ ಈಗ ತುಳು ಅಕಾಡೆಮಿಗಳಿದ್ದಾವೆ, ಅವುಗಳದ್ದು ಕೆಲಸ ಕೂಡ ಒಂದಷ್ಟು ಸೀಮಿತವಾಗಿ ಒಂದು ಪರಿಧಿಯ ಒಳಗೆ ಆಗುವಂಥದ್ದು. ಅದನ್ನು ಮೀರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತುಳು ಇತಿಹಾಸವನ್ನೇ ಅಧ್ಯಯನ ಮಾಡುವುದಕ್ಕೋಸ್ಕರವಾಗಿ, ತುಳುನಾಡಿನ ಸಂಸ್ಕೃತಿಯನ್ನೇ ಅಧ್ಯಯನ ಮಾಡುವುದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಅವಶ್ಯಕತೆಗಳು ಇದೆಯಾ ಅಂತ. ಈಗ ಹೇಳೋದಾದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ತುಳು ಸ್ನಾತಕೋತ್ತರ ಅಧ್ಯಯನ ವಿಭಾಗ ಅಂತ ಇತ್ತು. ಅದನ್ನು ಕೂಡ ಮುಂದುವರಿಸಬೇಕಾ ಇಲ್ವಾ ಅನ್ನುವಂಥ ಚರ್ಚೆಗಳು ನಡೀತದೆ. ಈಗ ನಾನು ಹೇಳೋದು, ಸಂಘ ಸಂಸ್ಥೆಗಳು, ಅಕಾಡೆಮಿಗಳು ಖಂಡಿತ ಅಫ್ಕೋರ್ಸ್ ಒಪ್ತೇನೆ ನಾನು, ಅದು ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಅದಕ್ಕಿಂತ ಮೊದಲಿಗೆ ಬೇಕಾಗಿರುವಂಥದ್ದು ತುಳುವನೊಬ್ಬನಿಗೆ ಅವನ ಇಚ್ಛಾಶಕ್ತಿ ಮುಖ್ಯ. ಕರೆಕ್ಟ್. ಕೇವಲ ಒಂದು ಹೆಸರಿಗಾಗಿ, ಕೇವಲ ಒಂದು ಅರ್ಥಗಳಿಕೆಗಾಗಿ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕಾಗಿ ತುಳುವಿನ ಕೆಲಸ ಮಾಡಿದರೆ ಅದು ಸಫಲ ಆಗುವುದಿಲ್ಲ. ಆ ತೊಡಗಿಸಿಕೊಳ್ಳುವಿಕೆ, ಅರ್ಪಣಾ ಭಾವನೆಯಿಂದ ಪ್ರತಿಯೊಬ್ಬ ತುಳುವ ಆ ತುಳು ಅಭಿಮಾನವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ನಾವು ಯಶಸ್ವಿ ಆಗ್ತೇವೆ. ಎಲ್ಲಿವರೆಗೆ ಈ ರೀತಿಯ ಒಂದು ತೊಡಗಿಸಿಕೊಳ್ಳುವಿಕೆ ತುಳುವನಿಗೆ ಬರುವುದಿಲ್ಲೋ ಅಲ್ಲಿವರೆಗೆ ಈ ನಮ್ಮ ಉದ್ದೇಶ ಏನಿದೆ ಅದು ಈಡೇರುವುದು ಕಷ್ಟ. ಸರಿ, ಧನ್ಯವಾದ. ಇಷ್ಟು ಹೊತ್ತು ನಮ್ಮ ಜೊತೆಗೆ ತುಳುನಾಡಿನ ಇತಿಹಾಸದ ಬಗ್ಗೆ, ನಮ್ಮ ಅಗತ್ಯತೆಗಳ ಬಗ್ಗೆ ಮಾತನಾಡಿದಂಥ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸ್ನೇಹಿತರೆ, ಮುಂದೆ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.